ಜೀವೋತ್ತಮರಾದ ಹನುಮಂತ ದೇವರು ಸಮಗ್ರವಾದಂತಹ ಅಶೋಕವನವನ್ನೇನು ಧ್ವಂಸ ಮಾಡಿದ್ದಾರೆ, ತನ್ನಿಮಿತ್ತವಾಗಿ ಕಪಿಯನ್ನು ಹಿಡಿದು ತನ್ನಿ ಅಂತ ರಾವಣ ತನ್ನ ಕಿಂಕರರು ಅನ್ನುವ ಅನೇಕ ಮಂದಿ ದೊಡ್ಡ ಸೇನೆ 80 ಕೋಟಿ ದಂಡನಾಯಕರು ಇವರೆಲ್ಲರನ್ನು ಕಳುಹಿಸಿದಾಗ ಏಕಾಂಗಿಯಾದ ರಾಮನ ದೂತರಾದ ರಾಮದಾಸರಾದ ಹನುಮಂತ ದೇವರು ತಮ್ಮ ಸಹಜವಾದ ಯಾವುದೇ ಅಸ್ತ್ರಶಸ್ತ್ರದ ಮೊರೆ ಹೋಗದೆ ತಮ್ಮ ಸಹಜವಾದ ಬಲದಿಂದ ತಲಪ್ರಹಾರ ಚೂರ್ಣಿತಾನ್, ಕೇವಲ ಕೈಯಿಂದ ಪೆಟ್ಟು ಕೊಟ್ಟು ಅಷ್ಟೂ ಜನರನ್ನು ರಾಮಪ್ರೀತ್ಯರ್ಥವಾಗಿ ಸಂಹಾರ ಮಾಡಿದ್ದಾರೆ. ಅವರು ಮಾಡುವ ಪ್ರತಿ ಕರ್ಮ ರಾಮನ ಪ್ರೀತಿಗಾಗಿ. ಅಂತಹ ಹನುಮಂತ ದೇವರು ಎಲ್ಲ ಕಿಂಕರರು ಅನ್ನುವ ರಾಕ್ಷಸರನ್ನು ಕೊಂದ ಮೇಲೆ ತನ್ನ ಮಂತ್ರಿ ಮಕ್ಕಳನ್ನು ರಾವಣ ಕಪಿಯನ್ನು ಹಿಡಿದು ತನ್ನಿ ಅಂತ ಕಳುಹಿಸಿಕೊಟ್ಟಿದ್ದಾನೆ. 7 ಜನ ಮಂತ್ರಿ ಪುತ್ರರು, ಅವರೇನು ಸಾಮಾನ್ಯರಲ್ಲ. ಸಪ್ತ ಪರ್ವತ ಪ್ರಭಾನ್ ಅವರು ರಣರಂಗದಲ್ಲಿ ಹನುಮಂತನ ವಿರುದ್ಧ ಹೋರಾಡಲಿಕ್ಕೆ ಬಂದರೆ ಹೇಗೆ ಕಾಣ್ತಾ ಇದ್ದರವರು? ಆ 7 ಜನ ಮಂತ್ರಿಯ ಮಕ್ಕಳು ಅಂದರೆ 7 ಬೆಟ್ಟಗಳೇ ಬಂದಿದೆಯೇನೋ ರಣರಂಗದಲ್ಲಿ ಎನ್ನುವ ಹಾಗೆ ಪರ್ವತ ಗಾತ್ರ ದೇಹ ಅವರದು. ಅಂತಹ ಶರೀರವುಳ್ಳವರು, ಜೊತೆಗೆ ದೇವತೆಗಳಿಂದ ರುದ್ರಾದಿಗಳಿಂದ ಅವಧ್ಯತ್ವ ವರವನ್ನು ಸಂಪಾದನೆ ಮಾಡಿದವರು. ಅನೇಕ ಮಂದಿ ಸೇನೆಯ ಜೊತೆಗೆ ಬಂದರೆ ಹನುಮಂತ ದೇವರು ಅವರು ಎಲ್ಲರನ್ನೂ ಮಮರ್ದ ಸಂಹಾರ ಮಾಡಿದ್ದಾರೆ. ಹೀಗೆ ತನ್ನ ಅನೇಕ ಜನರನ್ನು ಸಂಹಾರ ಮಾಡಿದ ಮೇಲೆ ರಾವಣನಿಗೆ ಆ ಕಪಿಯ ಬಲದ ಪರಿಚಯ ಆಗ್ತಾ ಇದೆ. ಇವನು ಸಾಮಾನ್ಯ ಅಲ್ಲ, ಇವನ ಬಲಕ್ಕೆ ಇತಿಮಿತಿ ಇಲ್ಲ ಅಂತ ಕಾಣುತ್ತೆ. ಹಾಗಾದರೆ ಯಾರನ್ನು ಕಳಿಸಬೇಕು ವಿಚಾರ ಮಾಡ್ತಾ ಇರುವಾಗ ಬಲದಲ್ಲಿ ತನಗೆ ಸಮಾನರಾಗಿ ಯಾರಿದ್ದಾರೆ ಅಂತ ನೋಡ್ತಾ ಇದ್ದಾನೆ. ಅವನ ರಾವಣನ ಕಿರಿಯ ಮಗ ಕಣ್ಣಿಗೆ ಬಿದ್ದ. ಮಂಡೋದರಿಯ ಉದರದಲ್ಲಿ ಜನಿಸಿದವ ಅಕ್ಷಕುಮಾರ ಅಂತ. ರಾವಣ ಅವನನ್ನು ನಿಯೋಜನೆ ಮಾಡ್ತಾ ಇದ್ದಾನೆ. ಅಕ್ಷಕುಮಾರ, ಇಷ್ಟು ಜನ ನನ್ನ ಕಡೆಯ ಸೇನಾನಾಯಕರು, ಮಂತ್ರಿಯ ಮಕ್ಕಳು, ಅಪಾರವಾದ ಸೈನ್ಯವನ್ನು ಒಂದು ಕಪಿ ಹಾಳುಗೆಡವಿದೆ, ಎಲ್ಲರನ್ನೂ ಪುಡಿಗುಟ್ಟಿದೆ ಅಂದರೆ ಅದು ಸಾಮಾನ್ಯ ಅಲ್ಲ. ಅದಕ್ಕೆ ನಿನ್ನನ್ನೇ ಯೋಜನೆ ಮಾಡ್ತಾ ಇದ್ದೇನೆ, ನೀನು ಹೋಗಿ ಆ ಕಪಿಯನ್ನು ಹಿಡ್ಕೊಂಡು ಬಾ ಅಂತ. ಅಕ್ಷಕುಮಾರ ಎಂಥವ ಅಂದರೆ ಆತ್ಮನ ಸಮಂ ಸುತಂ. ರಾವಣನಿಗೆ ಬಲದಲ್ಲಿ ಕಿಂಚಿತ್ತೂ ಕಡಿಮೆ ಇಲ್ಲ ಅವನು. ರಾವಣ ತಾನೇ ಹೋದರೆ ಎಷ್ಟೋ ಅಷ್ಟು ತನ್ನ ಮಗ ಹೋದರೆ ಅಷ್ಟು ಬಲದಲ್ಲಿ ಪ್ರಸಿದ್ಧನಾದವ ಅಕ್ಷಕುಮಾರ. ಅಂತಹ ತನಗೆ ಸಮಾನನಾದ ಅಕ್ಷಕುಮಾರನನ್ನು ಕಳುಹಿಸಿ ತಾನೇ ಹೋದಂತಾಯಿತು ಅಂತ ಅವನ ಭಾವ.
ಇದರಿಂದ ನಮಗೇನು ಸಂದೇಶ? ಹನುಮಂತ ದೇವರು ಅಕ್ಷಕುಮಾರನನ್ನು ಕೂಡ ಸ್ವಲ್ಪವೂ ವ್ಯವಧಾನ ಮಾಡದೆ, ತಡ ಮಾಡದೆ, ಕ್ಷಣ ಮಾತ್ರದಲ್ಲಿ ಅವನನ್ನು ನೆಲಕ್ಕೆ ಅಪ್ಪಳಿಸಿ ಕೊಂದಿದ್ದಾರೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ರಾವಣ ಯುದ್ಧಕ್ಕೆ ನೀನು ಬಂದಿದ್ದರೂ ನಿನ್ನ ಕಥೆನೂ ಇಷ್ಟೇ. ಯಾಕಂದರೆ ಸಂಹಾರ ಮಾಡುವ ಮೂಲಕ, ರಾವಣನ ಸಂಹಾರ ಮಾಡುವ ತಾಕತ್ತು, ಯೋಗ್ಯತೆ, ಬಲ, ಶಕ್ತಿ ಇದು ನನ್ನಲ್ಲಿದೆ ಅಂತ ಜಗತ್ತಿಗೆ ತೋರುವ ಮೂಲಕ ರಾವಣನಿಗೂ ಆ ಸಂದೇಶವನ್ನು ಕಳಿಸ್ತಾ ಇದ್ದಾನೆ. ಅಕ್ಷಕುಮಾರ ತನ್ನ ರಥವನ್ನು ಏರಿ ಮತ್ತೊಬ್ಬ ರಾವಣನಂತೆ ವೇಗವಾಗಿ ರಣರಂಗಕ್ಕೆ ಬಂದಿದ್ದಾನೆ. ಸ ಸರ್ವಲೋಕ ಸಾಕ್ಷಿಣಃ ಸುತಂ ಶರೈರ್ವವರ್ಷಃ ಶಿತೈವರಾಸ್ತ್ರಮಂತ್ರಿತೈ ನ ಚೈನಮಭ್ಯಚಾಲಯತ್. ಎಲ್ಲ ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಯಾವ ದೇವತೆಗಳು? ಸಾಕ್ಷಿ ದೇವತೆಗಳು. ನಾವು ಮಾಡುವ ಪ್ರತಿ ಕರ್ಮವನ್ನು ಯಾರು ನೋಡ್ತಾ ಇಲ್ಲ ಅಂತ ನಾವು ಅಂದ್ಕೊಂಡು ಮನಸ್ಸೋ ಇಚ್ಛೆ ಮಾಡಿದರೆ ಆ ಮಾಡಿದ ಕರ್ಮಕ್ಕೆ ಅನುಗುಣವಾದ ಫಲವನ್ನು ಜನ್ಮ ಜನ್ಮಾಂತರದಲ್ಲಿ ಆದರೂ ಅನುಭವಿಸಲೇಬೇಕು. ಅಲ್ಲ, ನಾವು ಮಾಡಿದ್ದು ಯಾರು ನೋಡಲೇ ಇಲ್ಲ, ಯಾರು ಸಾಕ್ಷಿ ಇದ್ದಾರೆ? ಸಾಕ್ಷಿ ಯಾರ್ಯಾರಿದ್ದಾರೆ ಅಂತ ಹೇಳ್ತಾರೆ. ಆದಿತ್ಯ ಚಂದ್ರಾವನಿಲೋ ನೀಲಶ್ಚ ದ್ಯೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ಇಷ್ಟು ಜನ ಇವರು ಸರ್ವಲೋಕ ಸಾಕ್ಷಿ ದೇವತೆಗಳು. ಲೋಕ ಅಂದರೆ ಜನ. ಎಲ್ಲ ಜನ ಮಾಡುವ ಕರ್ಮವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವವರು. ಸಾಕ್ಷಿ ಅಂದರೆ ಈ ಕೋರ್ಟಲ್ಲಿ ಹೋಗಿ ಹೇಳ್ತಾರಲ್ಲ, ಅದಲ್ಲ. ಸಾಕ್ಷಿ ಅಂದರೆ ಸಾಕ್ಷಾತ್ ಈಕ್ಷತೆ, ನೇರ ನೋಡಿರ್ಬೇಕು. ಐ ವಿಟ್ನೆಸ್ ಅಂತಾರೆ ನೋಡಿ, ಅಂಥವ್ರು ಇವರು. ನೀವು ಹಗಲಿರಲಿ ರಾತ್ರಿ ಇರಲಿ, ಲೈಟ್ ಹಾಕ್ಕೊಂಡು ಮಾಡಿ, ಲೈಟ್ ಆಫ್ ಮಾಡಿ ಇವ್ರ ಕಣ್ಣು ತಪ್ಪಿಸ್ಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ. ಈ ಎಲ್ಲ ದೇವತೆಗಳು ಮನುಷ್ಯರು ಮಾಡುವ ಎಲ್ಲ ಕರ್ಮವನ್ನು ನೋಡ್ತಿರ್ತಾರೆ. ಅಂತಹ ಸಕಲ ಲೋಕ ಸಾಕ್ಷಿಯಾದ ಈ ದೇವತೆಗಳು ಹನುಮಂತನ ಮೇಲೆ ಅಕ್ಷಕುಮಾರ ಅನೇಕ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಎಂಥ ಬಾಣಗಳು ಅಂದರೆ, ಕೆಲವು ಬಾಣಗಳು ಮಂತ್ರಪೂರಿತವಾದ ಬಾಣಗಳು, ಕೆಲವು ಬಾಣಗಳು ಅದು ಶಸ್ತ್ರ, ದೇಹವನ್ನೇ ಸೀಳಿ ಹಾಕುವಷ್ಟು ಮೊನಚಾದ ಚೂಪಾಗಿರುವಂತಹ ಅಲುಗುವುಳ್ಳಂತಹ ಆ ಬಾಣಗಳು. ಅದು 1-2 ಬಾಣ ಬಂದಿಲ್ಲಂತೆ. ವವರ್ಷ, ಈ ಮಳೆ ಆಕಾಶದಿಂದ ಬೀಳುವಾಗ 1 ಹನಿ ಬಿತ್ತು, 2 ಹನಿ ಬಿತ್ತು, ಇಲ್ಲ, ಸಾವಿರ ಆ ನೀರಿನ ಬಿಂದುಗಳು ಭೂಮಿಗೆ ಬೀಳುವಂತೆ ಮಳೆ ಬಂದರೆ ಮಳೆಯ ನೀರು ಹೇಗೆ ಮೇಲಿಂದ ಬೀಳಬೇಕೋ ಹಾಗೆ ಒಂದಾದ್ಮೇಲೆ ಒಂದು ಬಾಣಗಳ ಮಳೆಯನ್ನೇ ಆ ಹನುಮಂತ ದೇವರ ಮೇಲೆ ಸುರಿಸಿದ್ದಾರೆ. ಇಷ್ಟು ಸಾವಿರ ಬಾಣಗಳನ್ನು ಹನುಮಂತನ ಮೇಲೆ ಪ್ರಯೋಗ ಮಾಡಿದರೂ ಹನುಮಂತ ಇಟ್ಟ ಹೆಜ್ಜೆಯಿಂದ ಒಂದು ಹೆಜ್ಜೆ ಅವನನ್ನು ಹಿಂದೆ ಸರಿಸ್ಲಿಕ್ಕೆ ಆಗಲಿಲ್ಲಂತೆ. ಹೋಗಲಿ, ಇದ್ದ ಕಡೆನಾದರೂ ಶೇಕ್ ಆದ್ನ ಅಂದರೆ
ಹನುಮಂತನನ್ನು ಯಾವ ಬಾಣಗಳು ಯಾವ ಅಸ್ತ್ರಗಳು ಅಲುಗಾಡಿಸುವ ಸಾಮರ್ಥ್ಯವನ್ನು ಹೊಂದಲಿಲ್ಲಂತೆ. ಎಲ್ಲ ಬಾಣಗಳು ಬರ್ತಿದ್ದರೆ ಹನುಮಂತ ದೇವರು ರಾಮನ ನಾಮವನ್ನು ಸ್ಮರಣೆ ಮಾಡ್ತಾ ತಮ್ಮ ವಿಶಾಲವಾದ ಎದೆಯನ್ನು ಬಾಣಕ್ಕೆ ಪ್ರತಿಯಾಗಿ ಕೊಟ್ಟು ನಿಲ್ತಿದ್ರಂತೆ. ಬರಲಿ, ಅದೇನು ಬರುತ್ತೋ ಬರಲಿ. ಎದೆಯೊಡ್ಡಿ ನಿಲ್ಲುವಂಥದ್ದು, ಎದೆ ಉಬ್ಬಿಸಿ ನಿಲ್ಲುವಂಥದ್ದು ಹನುಮಂತ ದೇವರ ಆ ಅದ್ಭುತವಾದ ಪರಾಕ್ರಮ. ಅಕ್ಷಕುಮಾರನ ಯಾವತ್ತೂ ಬಾಣಗಳು, ಸಮಗ್ರ ಬಾಣಗಳು, ಅಸ್ತ್ರಶಸ್ತ್ರಗಳು ಹನುಮಂತ ದೇವರನ್ನು ಒಂದು ಚೂರು ಅಲಗಾಡಿಸ್ಲಿಕ್ಕೂ ಸಾಧ್ಯ ಆಗಲಿಲ್ಲ. ಹಾಗಿತ್ತು ಹನುಮಂತ ದೇವರ ಶಕ್ತಿ. ಅವರನ್ನ ಉಪನಿಷತ್ತುಗಳಲ್ಲಿ ಅಖಣಾಶ್ಮ ಸಮ ಅಂತ ಕರಿತಾ ಇದ್ದಾರೆ. ಒಂದು ದೊಡ್ಡ ಕಲ್ಲಿನ ಬೆಟ್ಟಕ್ಕೆ ಒಂದು ಮಣ್ಣಿನ ಹೆಂಟೆಯಿಂದ ಹೊಡೆದರೆ ಆ ಹೆಂಟೆ ಪುಡಿ ಪುಡಿ ಆಗಬಹುದೇ ವಿನಃ ಕಲ್ಲಿಗೆ ಯಾವ ನೋವಾಗಲಿ, ಕಲ್ಲು ಪುಡಿ ಆಗೋದಾಗಲಿ ಎಲ್ಲರೂ ಕಾಣಲಿಕ್ಕೆ ಸಾಧ್ಯವ? ಹನುಮಂತ ದೇವರ ಶರೀರ ಬಂಡೆಗಲ್ಲಿದ್ದಾಗೆ. ಎಷ್ಟೇ ವೈರಿಗಳು, ವಿರೋಧಿಗಳು, ಪ್ರತಿಸ್ಪರ್ಧಿಗಳು ಹನುಮಂತ ದೇವರ ಮೇಲೆ ಎಂಥ ಅಸ್ತ್ರಶಸ್ತ್ರ ಪ್ರಯೋಗ ಮಾಡಿದರೂ ಬಂಡೆಯ ಮೇಲೆ ಮಣ್ಣಿನ ಹೆಂಟೆ ಎರಗಿದರೆ ಹೇಗೋ ಹಾಗೆ ವಿನಃ ಹನುಮಂತ ದೇವರನ್ನು ಏನೂ ಮಾಡಲಿಕ್ಕಾಗ್ತಿರಲಿಲ್ಲ. ಸಮಂಡ ಮಧ್ಯಗಾಸುತಂ ಸಮೀಕ್ಷ್ಯ ರಾವಣೋಪಮಂ ತೃತೀಯ ಯೇಷ ಚಾಂಶಕೋ ಬಲಸ್ಯ ಹಿತ್ಯ ಚಿಂತಯತ್. ಮಂಡೋದರಿಯ ಮಗನಾದಂತಹ ಈ ಅಕ್ಷಕುಮಾರ ಬಲದಲ್ಲಿ ರಾವಣನಿಗೆ ಸಮ ಇದ್ದಾನೆ. ಅದನ್ನು ನೋಡಿ ಹನುಮಂತ ದೇವರು ರಾವಣನ ಒಟ್ಟು ಬಲದ 3ನೇ ಒಂದು ಅಂಶ ಇವನು ಯೋಚನೆ ಮಾಡ್ತಾ ಇದ್ದಾನೆ.